ಕಲಬುರಗಿ ನಿವಾಸಿಗಳಿಗೆ ಬಿಗ್ ಶಾಕ್. ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಕಲಬುರಗಿ ಟು ಬೆಂಗಳೂರು ನಡುವಿನ ಏಕೈಕ ವಿಮಾನ ಬಂದ್ ಆಗ್ತಾ ಇದೆ. ಪ್ರಯಾಣಿಕರ ಕೊರತೆ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪ್ರಯಾಣಿಕರಿಲ್ಲ ಅನ್ನುವಂಥ ಕಾರಣವನ್ನ ಒಡ್ಡಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರ ಕೊರತೆನೋ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆನೋ ಯಾವುದು ಕಾರಣ ಅಸಲಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ವಿಮಾನಯಾನ ಸದ್ಯಕ್ಕೆ ಸ್ಥಗಿತ ಆಗಿದೆ. ಈ ರೀತಿ ಬಂದಾಗಿರೋದಕ್ಕೆ ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಮಾನ ಬಂದಾಗಿದೆ. ಕಲಬುರಗಿ ಟು ಬೆಂಗಳೂರು ಒಂದೇ ಒಂದು ವಿಮಾನ ಇರೋದು, ಅದು ಕೂಡ ಬಂದ್ ಮಾಡಿದ್ದಾರೆ. ಏಕೈಕ ವಿಮಾನ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ. ಆದರೆ ಬಂದಾಗಿರೋದಕ್ಕೆ ಒಂದು ಕಡೆ ಉದ್ಯಮಿಗಳಿಗೆ ಆಕ್ರೋಶ, ಅದರ ಜೊತೆಯಲ್ಲಿ ಪ್ರಯಾಣಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬಹಳ ತೊಂದರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಕಡಿಮೆ ಇರ್ತಾರೆ, ಪ್ರಯಾಣಿಕರು ಕಡಿಮೆ ಇರ್ತಾರೆ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರೆ. ಆದರೆ ಅದೇ ಅಸಲಿ ಕಾರಣನ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳು ಏನಾದರೂ ಅಲ್ಲಿನ ನಾಯಕರಿಗೆ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಕಲಬುರಗಿ ನಿವಾಸಿಗಳಿಗೆ ಬಿಗ್ ಶಾಕ್. ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಕಲಬುರಗಿ ಟು ಬೆಂಗಳೂರು ನಡುವಿನ ಏಕೈಕ ವಿಮಾನ ಬಂದ್ ಆಗ್ತಾ ಇದೆ. ಪ್ರಯಾಣಿಕರ ಕೊರತೆ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪ್ರಯಾಣಿಕರಿಲ್ಲ ಅನ್ನುವಂಥ ಕಾರಣವನ್ನ ಒಡ್ಡಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರ ಕೊರತೆನೋ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆನೋ ಯಾವುದು ಕಾರಣ ಅಸಲಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ವಿಮಾನಯಾನ ಸದ್ಯಕ್ಕೆ ಸ್ಥಗಿತ ಆಗಿದೆ. ಈ ರೀತಿ ಬಂದಾಗಿರೋದಕ್ಕೆ ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಮಾನ ಬಂದಾಗಿದೆ. ಕಲಬುರಗಿ ಟು ಬೆಂಗಳೂರು ಒಂದೇ ಒಂದು ವಿಮಾನ ಇರೋದು, ಅದು ಕೂಡ ಬಂದ್ ಮಾಡಿದ್ದಾರೆ. ಏಕೈಕ ವಿಮಾನ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ. ಆದರೆ ಬಂದಾಗಿರೋದಕ್ಕೆ ಒಂದು ಕಡೆ ಉದ್ಯಮಿಗಳಿಗೆ ಆಕ್ರೋಶ, ಅದರ ಜೊತೆಯಲ್ಲಿ ಪ್ರಯಾಣಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬಹಳ ತೊಂದರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಕಡಿಮೆ ಇರ್ತಾರೆ, ಪ್ರಯಾಣಿಕರು ಕಡಿಮೆ ಇರ್ತಾರೆ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರೆ. ಆದರೆ ಅದೇ ಅಸಲಿ ಕಾರಣನ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳು ಏನಾದರೂ ಅಲ್ಲಿನ ನಾಯಕರಿಗೆ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಕಲಬುರಗಿ ನಿವಾಸಿಗಳಿಗೆ ಬಿಗ್ ಶಾಕ್. ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಕಲಬುರಗಿ ಟು ಬೆಂಗಳೂರು ನಡುವಿನ ಏಕೈಕ ವಿಮಾನ ಬಂದ್ ಆಗ್ತಾ ಇದೆ. ಪ್ರಯಾಣಿಕರ ಕೊರತೆ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪ್ರಯಾಣಿಕರಿಲ್ಲ ಅನ್ನುವಂಥ ಕಾರಣವನ್ನ ಒಡ್ಡಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರ ಕೊರತೆನೋ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆನೋ ಯಾವುದು ಕಾರಣ ಅಸಲಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ವಿಮಾನಯಾನ ಸದ್ಯಕ್ಕೆ ಸ್ಥಗಿತ ಆಗಿದೆ. ಈ ರೀತಿ ಬಂದಾಗಿರೋದಕ್ಕೆ ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಮಾನ ಬಂದಾಗಿದೆ. ಕಲಬುರಗಿ ಟು ಬೆಂಗಳೂರು ಒಂದೇ ಒಂದು ವಿಮಾನ ಇರೋದು, ಅದು ಕೂಡ ಬಂದ್ ಮಾಡಿದ್ದಾರೆ. ಏಕೈಕ ವಿಮಾನ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ. ಆದರೆ ಬಂದಾಗಿರೋದಕ್ಕೆ ಒಂದು ಕಡೆ ಉದ್ಯಮಿಗಳಿಗೆ ಆಕ್ರೋಶ, ಅದರ ಜೊತೆಯಲ್ಲಿ ಪ್ರಯಾಣಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬಹಳ ತೊಂದರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಕಡಿಮೆ ಇರ್ತಾರೆ, ಪ್ರಯಾಣಿಕರು ಕಡಿಮೆ ಇರ್ತಾರೆ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರೆ. ಆದರೆ ಅದೇ ಅಸಲಿ ಕಾರಣನ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳು ಏನಾದರೂ ಅಲ್ಲಿನ ನಾಯಕರಿಗೆ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಕಲಬುರಗಿ ನಿವಾಸಿಗಳಿಗೆ ಬಿಗ್ ಶಾಕ್. ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಕಲಬುರಗಿ ಟು ಬೆಂಗಳೂರು ನಡುವಿನ ಏಕೈಕ ವಿಮಾನ ಬಂದ್ ಆಗ್ತಾ ಇದೆ. ಪ್ರಯಾಣಿಕರ ಕೊರತೆ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪ್ರಯಾಣಿಕರಿಲ್ಲ ಅನ್ನುವಂಥ ಕಾರಣವನ್ನ ಒಡ್ಡಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರ ಕೊರತೆನೋ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆನೋ ಯಾವುದು ಕಾರಣ ಅಸಲಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ.
ವಿಮಾನಯಾನ ಸದ್ಯಕ್ಕೆ ಸ್ಥಗಿತ ಆಗಿದೆ. ಈ ರೀತಿ ಬಂದಾಗಿರೋದಕ್ಕೆ ಉದ್ಯಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಮಾನ ಬಂದಾಗಿದೆ. ಕಲಬುರಗಿ ಟು ಬೆಂಗಳೂರು ಒಂದೇ ಒಂದು ವಿಮಾನ ಇರೋದು, ಅದು ಕೂಡ ಬಂದ್ ಮಾಡಿದ್ದಾರೆ. ಏಕೈಕ ವಿಮಾನ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ. ಆದರೆ ಬಂದಾಗಿರೋದಕ್ಕೆ ಒಂದು ಕಡೆ ಉದ್ಯಮಿಗಳಿಗೆ ಆಕ್ರೋಶ, ಅದರ ಜೊತೆಯಲ್ಲಿ ಪ್ರಯಾಣಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬಹಳ ತೊಂದರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಕಡಿಮೆ ಇರ್ತಾರೆ, ಪ್ರಯಾಣಿಕರು ಕಡಿಮೆ ಇರ್ತಾರೆ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರೆ. ಆದರೆ ಅದೇ ಅಸಲಿ ಕಾರಣನ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳು ಏನಾದರೂ ಅಲ್ಲಿನ ನಾಯಕರಿಗೆ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಕಲಬುರಗಿ ನಿವಾಸಿಗಳಿಗೆ ಬಿಗ್ ಶಾಕ್. ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಕಲಬುರಗಿ ಟು ಬೆಂಗಳೂರು ನಡುವಿನ ಏಕೈಕ ವಿಮಾನ ಬಂದ್ ಆಗ್ತಾ ಇದೆ. ಪ್ರಯಾಣಿಕರ ಕೊರತೆ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪ್ರಯಾಣಿಕರಿಲ್ಲ ಅನ್ನುವಂಥ ಕಾರಣವನ್ನ ಒಡ್ಡಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರ ಕೊರತೆನೋ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆನೋ ಯಾವುದು ಕಾರಣ ಅಸಲಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ವಿಮಾನಯಾನ ಸದ್ಯಕ್ಕೆ ಸ್ಥಗಿತ ಆಗಿದೆ. ಈ ರೀತಿ ಬಂದಾಗಿರೋದಕ್ಕೆ ಉದ್ಯಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಮಾನ ಬಂದಾಗಿದೆ. ಕಲಬುರಗಿ ಟು ಬೆಂಗಳೂರು ಒಂದೇ ಒಂದು ವಿಮಾನ ಇರೋದು, ಅದು ಕೂಡ ಬಂದ್ ಮಾಡಿದ್ದಾರೆ. ಏಕೈಕ ವಿಮಾನ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ. ಆದರೆ ಬಂದಾಗಿರೋದಕ್ಕೆ ಒಂದು ಕಡೆ ಉದ್ಯಮಿಗಳಿಗೆ ಆಕ್ರೋಶ, ಅದರ ಜೊತೆಯಲ್ಲಿ ಪ್ರಯಾಣಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬಹಳ ತೊಂದರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಕಡಿಮೆ ಇರ್ತಾರೆ, ಪ್ರಯಾಣಿಕರು ಕಡಿಮೆ ಇರ್ತಾರೆ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರೆ. ಆದರೆ ಅದೇ ಅಸಲಿ ಕಾರಣನ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳು ಏನಾದರೂ ಅಲ್ಲಿನ ನಾಯಕರಿಗೆ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಕಲಬುರಗಿ ನಿವಾಸಿಗಳಿಗೆ ಬಿಗ್ ಶಾಕ್. ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಕಲಬುರಗಿ ಟು ಬೆಂಗಳೂರು ನಡುವಿನ ಏಕೈಕ ವಿಮಾನ ಬಂದ್ ಆಗ್ತಾ ಇದೆ. ಪ್ರಯಾಣಿಕರ ಕೊರತೆ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಪ್ರಯಾಣಿಕರಿಲ್ಲ ಅನ್ನುವಂಥ ಕಾರಣವನ್ನ ಒಡ್ಡಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರ ಕೊರತೆನೋ ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆನೋ ಯಾವುದು ಕಾರಣ ಅಸಲಿಗೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ವಿಮಾನಯಾನ ಸದ್ಯಕ್ಕೆ ಸ್ಥಗಿತ ಆಗಿದೆ. ಈ ರೀತಿ ಬಂದಾಗಿರೋದಕ್ಕೆ